ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಲೇಷಿಯಾ ಸೀರೀಸ್ ವ್ಲಾಗ್ 1. ಮಲೇಷಿಯಾ ಸೀರೀಸ್ನ ಫಸ್ಟ್ ಎಪಿಸೋಡ್ ಇದು. ಬ್ಯಾಂಗ್ಳೂರ್ ಟು ಮಲೇಷಿಯಾ ಅಂದರೆ ಬ್ಯಾಂಗ್ಳೂರ್ ಟು ಕೌಲಾಲಂಪುರ್ ಹೇಗಿತ್ತು ಒಂದು ಫ್ಲೈಟ್ ಜರ್ನಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಬ್ಯಾಂಗ್ಳೂರ್ ಟು ಮಲೇಷಿಯಾ ಹೋಗೋದಕ್ಕೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೋಸ್ಕರ ಇಲ್ಲಿದೆ. ನಾವು ಮಲೇಷಿಯಾ ಟ್ರಿಪ್ಪನ್ನು 3 nights 4 days ಕಂಪ್ಲೀಟ್ ಮಾಡಿಕೊಂಡು ಈ ಒಂದು ವ್ಲಾಗನ್ನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳಿದ್ರೇ ನಮಗೆ ಫಸ್ಟ್ ಬರುವಂಥದ್ದು ಮಲೇಷಿಯಾ, ಬ್ಯಾಂಕಾಕ್, ಶ್ರೀಲಂಕಾ. ಸೊ ನಾವು ಮಲೇಷಿಯಾನ ಆ್ಯಪ್ ಮಾಡ್ಕೊಂಡ್ವಿ. ಬ್ಯಾಂಗ್ಳೂರಿಂದ ಮಲೇಷಿಯಾ ನಮಗೆ ನೈಟ್ ಫ್ಲೈಟ್ ಇತ್ತು. ಸೊ ನಿಮಗೆ ಮಲೇಷಿಯಾ ಹೋಗಬೇಕು ಅಂತ ಹೇಳಿದ್ರೆ ಈಗ ರೈಟ್ ನಾವು ವೀಸಾ ಫ್ರೀ ಇದೆ. ಸೊ ಡಿಸೆಂಬರ್ 2026ವರೆಗೂ ನೋ ವೀಸಾ ಅಪ್ಲೈ ಮಾಡೋ ಅಗತ್ಯ ಇಲ್ಲ. ವೀಸಾ ಫ್ರೀ ಆಗಿ ನೀವು ಮಲೇಷಿಯಾಗೆ ಹೋಗಿ ಬರ್ಬೋದು. ಅದು 30 days ವ್ಯಾಲಿಡಿಟಿ ಇರುತ್ತೆ ನಿಮ್ಮ ವೀಸಾಗೆ. ಬ್ಯಾಂಗ್ಳೂರ್ ಟು ಮಲೇಷಿಯಾ ಆರ್ ಇಂಡಿಯಾ ಟು ಮಲೇಷಿಯಾ ನಿಮಗೆ ವೀಸಾ ಫ್ರೀ ಇದ್ದರೂ ಸಹ 3 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವು ಏರ್ಪೋರ್ಟಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಸಬ್ಮಿಟ್ ಮಾಡಲೇಬೇಕು. ಆ 3 ಡಾಕ್ಯುಮೆಂಟ್ಸ್ ಏನು ಅಂದರೆ ರಿಟರ್ನ್ ಫ್ಲೈಟ್ಸ್, ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಫ್ಲೈಟ್ಸ್ ಕಂಪಲ್ಸರಿ ಬುಕ್ಕಿಂಗ್ ಆಗಿರಬೇಕು. ನೆಕ್ಸ್ಟ್ ಹೋಟೆಲ್ ಬುಕ್ಕಿಂಗ್ಸ್, ಮಲೇಷಿಯಾದಲ್ಲಿ ನೀವು ಎಲ್ಲಿ ಸ್ಟೇ ಮಾಡ್ತೀರಾ ಆ ಹೋಟೆಲ್ ಬುಕ್ಕಿಂಗ್ಸ್ ಕಂಪಲ್ಸರಿಯಾಗಿ ತೋರಿಸ್ಲೇಬೇಕು. ಲಾಸ್ಟ್ಲಿ MDAC ಫಾರ್ಮ್, ಇದರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ನಮಗೆ ಫ್ಲೈಟ್ ಇದ್ದಿದ್ದು 11:25 ನೈಟ್. ಹೋಗಿದ ತಕ್ಷಣ ಇಮಿಡಿಯೇಟಾಗಿ 10 minutesಲ್ಲೇ ನಮ್ಮ ಚೆಕ್ ಇನ್ ಪ್ರಾಸೆಸ್, ಇಮಿಗ್ರೇಷನ್ ಎಲ್ಲ ಮುಗ್ದೋಯ್ತು. ತುಂಬಾ ಶಾಕಿಂಗ್ ಅಂತ ಅನ್ನಿಸ್ತು. ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವ ಅಥವಾ ವಿತಿನ್ ಇಂಡಿಯಾ ಹೋಗ್ತಾ ಇದ್ದೀವ ಅಂತ ಅಷ್ಟು ಸರ್ಪ್ರೈಸಿಂಗ್ ಆಗಿ, ಮತ್ತು ವಿತಿನ್ 10 minutesಲ್ಲೇ ಇಮಿಗ್ರೇಷನ್ ಮುಗೀತು ಅಂತ ಖುಷಿನೂ ಆಗೋಯ್ತು. ಇಮಿಗ್ರೇಷನ್ ಎವ್ರಿ ಸಿಂಗಲ್ ಪರ್ಸನ್ ಸಪ್ರೇಟ್ ಕೌಂಟರ್ಸ್ಗೆ ಹೋಗಬೇಕು. ಅವರ ಒಂದು ಡೀಟೇಲ್ಸನ್ನು ಅಲ್ಲಿ ಕೊಡಬೇಕು. ಕೆಲವ್ರಿಗೆ ಕ್ವಶನ್ಸ್ ಕೇಳ್ತಾರೆ, ಕೆಲವ್ರಿಗೆ ಏನು ಕೇಳೋದಿಲ್ಲ. ಜಸ್ಟ್ ಹಾಗೆ ನಿಮಗೆ ಸ್ಟ್ಯಾಂಪನ್ನು ಮಾಡಿಕೊಡ್ತಾರೆ ನಿಮ್ಮ ಪಾಸ್ಪೋರ್ಟಲ್ಲಿ. ಸೊ ಏನೇ ಆಗಿದ್ರೂ ನೀವು ಇಷ್ಟು 3 ಡಾಕ್ಯುಮೆಂಟ್ಸನ್ನು ಕಂಪಲ್ಸರಿಯಾಗಿ ಪರ್ ಪರ್ಸನ್ ನೀವು ಪರ್ಟಿಕ್ಯುಲರ್ ಆಗಿ ತೊಗೊಂಡು ಹೋಗಬೇಕಾಗತ್ತೆ. ಲೈಕ್ ಫ್ಲೈಟ್ ಡೀಟೇಲ್ಸ್, ಹೋಟೆಲ್ ಡೀಟೇಲ್ಸ್, MDAC ಫಾರ್ಮ್, ಈ 3 ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕು. ಇಮಿಗ್ರೇಷನಲ್ಲಿ ಕೇಳಿದ್ರು ಕೇಳದೇ ಇದ್ದರೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ. ಫಸ್ಟ್ ಸೆಕ್ಯೂರಿಟಿ ಚೆಕ್ ಇನ್ ಇರುತ್ತೆ. ನೀವೇನಾದರೂ ಎಕ್ಸ್ಟ್ರಾ ಲಗೇಜನ್ನು ತೊಗೊಂಡಿದ್ರೆ ನಿಮ್ಮ ಲಗೇಜನ್ನು ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸನ್ನು ತೊಗೊಂಡು ನೆಕ್ಸ್ಟ್ ಇಮಿಗ್ರೇಷನ್ಗೆ ಹೋಗಬೇಕು. ಇಮಿಗ್ರೇಷನ್ ಕಂಪ್ಲೀಟ್ ಆದಮೇಲೆ ಪರ್ಸ್ನಲ್ ಆಗಿ ಇನ್ನೊಂದು ಸೆಕ್ಯೂರಿಟಿ ಚೆಕ್ ಇನ್ ಇರುತ್ತೆ. ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ನಂತರ ಒಳಗಡೆ ಕಳಿಸ್ತಾರೆ. ಸೊ ಇಂಟರ್ನ್ಯಾಷನಲ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಸ್ ಇತ್ತು ಅಂತಂದರೆ ಏರ್ಪೋರ್ಟ್ ಲಾಂಜ್ಗೆ ನೀವು ಹೋಗಿ ಅಲ್ಲಿ ಫುಡ್ಡನ್ನು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದು ಏರ್ಪೋರ್ಟ್ ಲಾಂಜ್. ಸೊ ಫ್ಲೈಟ್ ಬುಕ್ಕಿಂಗ್ಸ್ ಅಪ್ ಆ್ಯಂಡ್ ಡೌನ್ದು ಮತ್ತು ಹೋಟೆಲ್ ಬುಕ್ಕಿಂಗ್ಸ್, ನೀವು ಸ್ಟೇ ಮಾಡುವಂಥ ಪ್ಲೇಸ್, ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ದಿನದ್ದು ಸ್ಟೇ ಡೀಟೇಲ್ಸನ್ನು ತೋರಿಸ್ಬೇಕು. ನೆಕ್ಸ್ಟ್ MDAC ಫಾರ್ಮ್ ಅಂದರೆ ಮಲೇಷಿಯಾ ಡಿಜಿಟಲ್ ಅರೈವಲ್ ಕಾರ್ಡ್. ಆ ಫಾರ್ಮನ್ನು ಸಹ ನೀವು ಮನೆಯಲ್ಲೇ ಫಿಲ್ ಮಾಡ್ಕೊಂಡು ತರ್ಬೋದು ಅಥವಾ ಏರ್ಪೋರ್ಟಲ್ಲೂ ಫಿಲ್ ಮಾಡ್ಕೋಬೋದು. ನೀವು ಡಿಪಾರ್ಚರ್ಗೆ 2 days ಬಿಫೋರ್ ಅಷ್ಟೇ ಅದು ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ಏನಿಲ್ಲ, ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಫ್ಲೈಟ್ ನಂಬರ್ ಕೇಳುತ್ತೆ. ಪ್ರತಿಯೊಬ್ಬರಿಗೂ ಸಪ್ರೇಟಾಗಿ ನೀವು ಆ ಒಂದು ಫಾರ್ಮನ್ನು ಫಿಲ್ ಮಾಡಿಕೊಂಡು ಸಪ್ರೇಟ್ ನೀವು QR ಕೋಡನ್ನು ಜನ್ರೇಟ್ ಮಾಡ್ಕೊಂಡು ಬಂದು ರೆಡಿಯಾಗಿ ಇಟ್ಕೋಬೇಕಾಗುತ್ತೆ. ಎಷ್ಟು ಜನ ಪ್ಯಾಸೆಂಜರ್ಸ್ ಇರ್ತಾರೋ ಪ್ರತಿಯೊಬ್ಬರಿಗೂ MDAC ಫಾರ್ಮ್ ಸಪ್ರೇಟಾಗಿ ಫಿಲ್ ಮಾಡಿಕೊಂಡು ಇಷ್ಟು ಡೀಟೇಲ್ಸನ್ನು ನೀವು ಇಮಿಗ್ರೇಷನಲ್ಲಿ ಕೇಳಿದ್ರೆ ಸಬ್ಮಿಟ್ ಮಾಡಬೇಕು. ಬೋರ್ಡಿಂಗ್ ಪಾಸಲ್ಲಿ ಡಿಪಾರ್ಚರ್ ಗೇಟ್ ನಂಬರ್ ಹಾಕಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಬರಬೇಕಾಗುತ್ತೆ. ಸೊ ನಮ್ಮದು D1 ಗೇಟ್ ಇತ್ತು, ಅಲ್ಲಿಗೆ ಬಂದ್ವಿ. ಇಮಿಗ್ರೇಷನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಇನ್ನಷ್ಟು ಟೈಮ್ ನಮಗೆ ಫ್ರೀಯಾಗಿ ಸಿಕ್ಕಿತ್ತು. ಸೊ ಕಂಪ್ಲೀಟ್ ಈ ಒಂದು ಟರ್ಮಿನಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈಸಿ ಆಯಿತು. ತುಂಬ ಚೆನ್ನಾಗಿದೆ ಟರ್ಮಿನಲ್ 2. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟರ್ಮಿನಲ್ಗೆ ಬಂದಿದ್ದು. ಇಮಿಗ್ರೇಷನ್ ಆದಮೇಲೆ ನಿಮಗೆ ಒಂದಷ್ಟು ಡ್ಯೂಟಿ ಫ್ರೀ ಶಾಪ್ಸ್ ಸಿಗುತ್ತೆ. ಶಾಪಿಂಗ್ ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ಏರ್ ಏಷ್ಯಾ ಫ್ಲೈಟಲ್ಲಿ ನೀರು ಸಹ ಪ್ರೊವೈಡ್ ಮಾಡೋದಿಲ್ಲ, ಅದಕ್ಕೂ ಕಾಸ್ಟ್ ಆಗುತ್ತೆ. 1 liter ಸ್ಟೀಲ್ ಬಾಟಲನ್ನು ತೊಗೊಂಡೋಗ್ಬೋದು. ಡಿಪಾರ್ಚರ್ಗೆ 30 minutes ಬಿಫೋರ್ ಅಷ್ಟೇ ಫ್ಲೈಟ್ ಒಳಗಡೆ ಬಿಡ್ತಾರೆ. ನಾವು ಹೋಗಿದ್ದು ಏರ್ ಏಷ್ಯಾ ಬಜೆಟ್ ಫ್ಲೈಟಲ್ಲಿ. ಅದು ಬಜೆಟ್ ಆದ್ದರಿಂದ ನಿಮಗೆ ಲಗೇಜ್ಗೆ ಅಲೋವೆನ್ಸ್ ಇರೋದಿಲ್ಲ. ಎಕ್ಸ್ಟ್ರಾ ಲಗೇಜ್ ಬೇಕು ಚೆಕ್ ಇನ್ಗೆ ಅಂತ ಹೇಳಿದ್ರೆ ನೀವು ಅದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಸೀಟಿನ್ಗೆ ಬಂದರೆ 3:3 ಸೀಟಿಂಗ್ಸ್ ಇರುತ್ತೆ. ನಿಮಗೆ ಫುಡ್ಡನ್ನು ಸರ್ವ್ ಮಾಡ್ತಾರೆ, ಬಟ್ ಅದು ಸಹ ಪೇಯ್ಡ್ ಇರುತ್ತೆ. ನೀವು ಟಿಕೆಟ್ ಬುಕ್ಕಿಂಗ್ ಟೈಮಲ್ಲೇ ನೀವು ಮೀಲ್ಸನ್ನು ಪರ್ಚೇಸ್ ಮಾಡ್ಕೋಬೋದು ಅಥವಾ ಅಲ್ಲೂ ಸಹ ನೀವು ಪೇ ಮಾಡಿ ತೊಗೋಬೋದು. ಕೆಲವೊಂದು ಬುಕ್ಸ್ ಅನ್ನೋದು ಇರುತ್ತೆ, ಇನ್ಸ್ಟ್ರಕ್ಷನ್ ಬುಕ್ಸ್ ಇರುತ್ತೆ, ಮ್ಯಾಗ್ಝಿನ್ಸ್, ಫುಡ್ ಮ್ಯಾಗ್ಝಿನ್ಸ್ ಇರುತ್ತೆ. ಲೆಗ್ ಸ್ಪೇಸ್ ತುಂಬಾ ಕಂಜೆಸ್ಟೆಡ್ ಆಗಿತ್ತು. ಸ್ವಲ್ಪ ಉದ್ದ ಇರೋರು ಕೂತ್ಕೊಂಡ್ರೆ ಕಾಲು ತಡೆಯುತ್ತೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಜಸ್ಟ್ 4.5 hours ಜರ್ನಿ ಇರೋದ್ರಿಂದ ಮ್ಯಾನೇಜಬಲ್ ಈ ಒಂದು ಬಜೆಟ್ ಫ್ಲೈಟಲ್ಲಿ. ಸೊ ಮೇಯ್ನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಫ್ಲೈಟ್ ಬುಕ್ಕಿಂಗ್ಸ್. ನಾವು ಫ್ಲೈಟ್ ಬುಕ್ಕಿಂಗ್ಸನ್ನು ಜುಲೈಯಲ್ಲಿ ಹೋಗೋದಕ್ಕೆ ಫೆಬ್ರವರಿ ಲಾಸ್ಟ್ ವೀಕ್ ಅಂದರೆ 3 monthsಗೂ ಬಿಫೋರೇ ಬುಕ್ ಮಾಡಿದ್ವಿ. ಸೊ ನಮಗೆ ತುಂಬ ಚೀಪಾಗಿ ಫ್ಲೈಟ್ ಸಿಕ್ತು.
ಫ್ಲೈಟ್ ಬುಕ್ಕಿಂಗ್ ಟೈಮಲ್ಲಿ ಮ್ಯಾಕ್ ಆ್ಯಂಡ್ ಚೀಸ್ ಅಂತ ಇದೊಂದೇ ಫುಡ್ ಆಪ್ಷನ್ ಇದ್ದಿದ್ದು. ಸೊ ಇದು ಏನು ಅಂತ ನೋಡಿದ್ರೆ ಚಿಕನ್ ಸಾಸಸ್ ಎಲ್ಲ ಒಳಗಡೆ ಇತ್ತು. ಸೊ ನಾನು ವೆಜಿಟೇರಿಯನ್ ಆದ್ದರಿಂದ ಅವ್ರಿಗೆ ವೆಜ್ ಫುಡ್ಡನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಫ್ಲೈಟ್ ಬುಕ್ಕಿಂಗ್ ಟೈಮಲ್ಲಿ ನೀವು ಮೀಲ್ಸು ಸಹ ಬುಕ್ ಮಾಡ್ತಿದ್ರೆ ವೆಜ್ ಆರ್ ನಾನ್ ವೆಜ್ ಅಂತ ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ನಂತರ ಬುಕ್ ಮಾಡ್ಕೊಳ್ಳಿ. ಫ್ಲೈಟಲ್ಲಿ ಹೋಗಿ ನೀವು ಎಕ್ಸ್ಚೇಂಜ್ ಕೇಳಿದ್ರೆ ಅವ್ರು ಕೊಡೋದಿಲ್ಲ. 3.5 months ಬಿಫೋರ್ ಫ್ಲೈಟ್ ಬುಕ್ ಮಾಡಿದ್ರಿಂದ ನಮಗೆ ತುಂಬಾ ಚೀಪಾಗಿ ಸಿಕ್ತು. 44,000ಗೆ 3 persons ಟು ಆ್ಯಂಡ್ ಫ್ರೋ ಫ್ಲೈಟ್ ಬುಕ್ಕಿಂಗ್ಸ್ ವಿತ್ ಟ್ರಿಪ್ ಇನ್ಶೂರೆನ್ಸ್, ಮೀಲ್ಸ್ ಇನ್ಕ್ಲೂಡೆಡ್ ಆ್ಯಂಡ್ ಎಕ್ಸ್ಟ್ರಾ ಲಗೇಜ್ ಫಾರ್ 1 person 20 kgs ಇಷ್ಟೂ ಕವರ್ ಆಯಿತು. ಸೊ ಫ್ಲೈಟ್ ಬುಕ್ಕಿಂಗ್ಸನ್ನು ಸ್ಕೈ ಸ್ಕ್ಯಾನರಲ್ಲಿ ಹೋಗಿ ಸರ್ಚ್ ಮಾಡಿ ಅಲ್ಲಿ ಬೆಸ್ಟ್ ಡೀಲಲ್ಲಿರುವ ಫ್ಲೈಟ್ಸನ್ನು ಬುಕ್ ಮಾಡ್ಕೊಂಡ್ವಿ. ನಮಗೆ ಗೋ ಅಬೀಬೋ ಆ್ಯಪಲ್ಲಿ ಬೆಸ್ಟ್ ಡೀಲ್ ಸಿಕ್ತು. ಆ ಡೀಲಲ್ಲಿ ನಾವು ಫ್ಲೈಟ್ ಬುಕ್ಕಿಂಗ್ಸನ್ನು 3.5 months ಬಿಫೋರ್ ಮಾಡ್ಕೊಂಡ್ವಿ. ಸೊ ನನಗೆ ವೆಜ್ ಆಪ್ಷನಲ್ಲಿ ಈ ಒಂದು ಫುಡ್ಡನ್ನು ಅವ್ರು ಎಕ್ಸ್ಚೇಂಜ್ ಆಗಿ ಪ್ರೊವೈಡ್ ಮಾಡಿದ್ರು. ಫುಡ್ ಓಕೆ ಆಗಿತ್ತು, ನಾಟ್ ಟೂ ಗುಡ್ ನಾಟ್ ಟೂ ಬ್ಯಾಡ್ ಆ ರೀತಿ ಇತ್ತು. ನಮ್ಮ ಜರ್ನಿ ತುಂಬ ಸ್ಮೂತಾಗಿ ಆಯಿತು. ಸೊ ಎಕ್ಸಾಕ್ಟ್ಲಿ 11:25ಗೆ ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ ಜಸ್ಟ್ 4.5 hours ಜರ್ನಿ ಅಷ್ಟೇ. ಇಲ್ಲಿ 11:25ಗೆ ಹೊರಟಿದ್ದು, ಅಲ್ಲಿ ಮಾರ್ನಿಂಗ್ 6:10ಗೆಲ್ಲ ರೀಚ್ ಆದ್ವಿ. ಮಲೇಷ್ಯಾ ನಮಗೆ 2.5 hours ಮುಂದೆ ಇರೋದ್ರಿಂದ ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಅಲ್ಲಿನ ಟೈಮಿಂಗ್ಸ್ 6:10 ಆಗಿತ್ತು. ಸೊ ಇದು ನನ್ನ ಬೋರ್ಡಿಂಗ್ ಪಾಸ್ ಹೀಗಿರುತ್ತೆ, ಜಸ್ಟ್ ಒಂದು ಪೇಪರ್ ಪೀಸ್ ರೀತಿ ಇರುತ್ತೆ. ಸೊ ಎಕ್ಸಾಕ್ಟ್ 6 o'clockಗೆಲ್ಲ ನಾವು ಮಲೇಷ್ಯಾ ರೀಚ್ ಆಗೋದ್ವಿ. ಕೌಲಾಲಂಪುರ್ ರೀಚ್ ಆಗಿದ ತಕ್ಷಣ ಫಸ್ಟು ನಾವು ಇಮಿಗ್ರೇಷನ್ ಕಡೆ ಹೋದ್ವಿ. ನೀವು ಹೋಗಬೇಕಾದ್ರೇ ಮೇಲ್ಗಡೆ ಸೈನ್ ಬೋರ್ಡ್ಸ್ ಇರುತ್ತೆ. ಸೈನ್ ಬೋರ್ಡ್ಸನ್ನು ನೋಡಿಕೊಂಡು ಇಮಿಗ್ರೇಷನ್ ಕಡೆ ಹೋಗ್ಬೋದು. ಆನ್ ದ ವೇ ನಿಮಗೆ ಒಂದು ಸಿಮ್ ಕಾರ್ಡ್ಗಳ ಸ್ಟೋರ್ಗಳು ಸಿಗುತ್ತೆ. ನಾವು ಆನ್ಲೈನ್ ಕ್ಲೂಕಲ್ಲಿ ಸಿಮ್ ಕಾರ್ಡನ್ನು ಬುಕ್ ಮಾಡ್ಕೊಂಡಿದ್ವಿ. ಇಮಿಗ್ರೇಷನ್ ಎಲ್ಲ ಆದಮೇಲೆ ಡೈರೆಕ್ಟ್ ಶಾಪ್ಗೆ ಹೋಗಿ ಅಲ್ಲೇ ನಾವು ಸಿಮ್ ಕಾರ್ಡನ್ನು ತೊಗೊಂಡು ನಮ್ಮ ಫೋನ್ಗೆ ಎನೇಬಲ್ ಮಾಡಿಸ್ಕೊಂಡ್ವಿ. ಸೊ ಆನ್ ದ ವೇ ನಿಮಗೆ ಒಂದು ಟಾಯ್ಲೆಟ್ಸ್ ಎಲ್ಲ ಸಿಗುತ್ತೆ. ನೀವು ಫ್ರೆಶ್ನಪ್ ಆಗಿ ನೆಕ್ಸ್ಟು ಇಮಿಗ್ರೇಷನ್ಗೆ ಹೋಗ್ಬೋದು ಅಥವಾ ಡೈರೆಕ್ಟಾಗಿ ಇಮಿಗ್ರೇಷನ್ಗೆ ಹೋಗ್ಬೋದು. ಸೊ ಇಮಿಗ್ರೇಷನಲ್ಲಿ ತುಂಬಾ ಲಾಂಗ್ ಕ್ಯೂ ಇತ್ತು. ನಮಗೆ ಆಲ್ಮೋಸ್ಟ್ 45 to 50 minutes ಆಯಿತು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ. ಸೊ ಬಿಲೋ 10 year ಕಿಡ್ಸನ್ನು ಬಿಟ್ಟರೆ ಬೇರೆ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಸೆಪ್ರೇಟ್ ಕೌಂಟರ್ಸ್ಗೆ ಹೋಗಿ ಅವರ ಒಂದು ಡಾಕ್ಯುಮೆಂಟ್ಸನ್ನು ಇಮಿಗ್ರೇಷನ್ ಆಫೀಸರ್ಸ್ಗೆ ಸೆಪ್ರೇಟಾಗಿ ತೋರಿಸ್ಬೇಕು. ಇಲ್ಲೂ ಸಹ ಯಾರು ಯಾವುದೇ ಕ್ವೆಶನನ್ನು ಕೇಳಿಲ್ಲ ಇಮಿಗ್ರೇಷನ್ ಆಫೀಸರ್ಸ್. ಜಸ್ಟ್ ಡಾಕ್ಯುಮೆಂಟ್ಸನ್ನು ನೋಡಿಕೊಂಡು ನಮ್ಮ ಪಾಸ್ಪೋರ್ಟ್ಗೆ ಒಂದು ಸೀಲನ್ನು ಹಾಕಿ ಕೊಟ್ಟರು. ಸೊ ಅಲ್ಲಿಂದ ಆಚೆ ಬಂದು ಲಗೇಜನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಲಗೇಜನ್ನು ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಬರೋದಕ್ಕಿಂತ ಮುಂಚೆ ಮತ್ತೆ ಲಗೇಜ್ ಸ್ಕ್ಯಾನಿಂಗ್ ಇರುತ್ತೆ ಈ ಏರ್ಪೋರ್ಟಲ್ಲಿ. ಸೊ ಸ್ಕ್ಯಾನಿಂಗನ್ನು ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮಗೆ ಒಂದು ಶಾಪಿಂಗ್ ಮಾಲ್ ರೀತಿ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಫುಡ್ ಆರ್ಕೇಡ್, ಫುಡ್ ಶಾಪ್ಸ್, ಫುಡ್ ಔಟ್ಲೆಟ್ಸ್ ಎಲ್ಲ ಸಿಗುತ್ತೆ. ಇದು ಜಸ್ಟ್ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ 7:30 ಏನೋ ಆಗಿತ್ತು. ಎಲ್ಲ ಸ್ಟಾಲ್ಸ್ ಓಪನ್ ಇರಲಿಲ್ಲ. ಒಂದು ಹೋಟೆಲ್ಸ್ ಎಲ್ಲ ಕೆಲವೊಂದು ಚಾಕ್ಲೇಟ್ಸು, ಇಟರಿ, ಸ್ನ್ಯಾಕ್ ಬಾರ್ಸ್ ಎಲ್ಲ ಓಪನ್ ಇತ್ತು. ಬಟ್ ಅಷ್ಟು ಅರ್ಲಿಯಾಗಿ ಏನೋ ತಿನ್ನೋದು ಬೇಡ ಅಂತ ಹಾಗೆ ನೋಡ್ಕೊಂಡು ಹೋದ್ವಿ. ನಾವು ಸಿಮ್ಮನ್ನು ಕ್ಲೂಕನ್ನು ಆ್ಯಪಲ್ಲಿ ಬುಕ್ ಮಾಡಿದ್ವಿ ಆಲ್ರೆಡಿ, ಮಲೇಷ್ಯಾ ಸಿಮ್ಮನ್ನು. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದ್ವಿ. ಸೊ ಇಲ್ಲಿ ಜಯಾ ಗ್ರಾಸರಿ ಅಂತ ಒಂದು ಸ್ಟೋರ್ ಇದೆ. ಅದರ ಪಕ್ಕದಲ್ಲೇ ಒಂದು ಸೆಲ್ಕಾಮ್ ಡಿಜಿ ಅವ್ರದ್ದು ಸಿಮ್ ಸ್ಟೋರ್ ಇದೆ. ಅಲ್ಲಿ ಬಂದು ನಮ್ಮ ಒಂದು ಸಿಮ್ಮನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ಈ ಅಡ್ರೆಸ್ ಬಂದು ಕ್ಲೂಕನ್ ಆ್ಯಪಲ್ಲಿ ಬುಕ್ ಮಾಡಿದಾಗ ನಮಗೆ ಅಡ್ರೆಸ್ ಅಲ್ಲೇ ತೋರಿಸುತ್ತೆ. ಸೊ ಆ ಅಡ್ರೆಸ್ಸನ್ನು ಹುಡುಕೊಂಡು ಇಲ್ಲಿಗೆ ಬಂದ್ವಿ. ಇದೆಲ್ಲ ನಮಗೆ ಇಮಿಗ್ರೇಷನ್ ಹೊರಗಡೆ ಬಂದ ತಕ್ಷಣ ಇದೆಲ್ಲ ಸಿಗುತ್ತೆ, ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಇದೆಲ್ಲ ಪಾಸ್ ಮಾಡಿಕೊಂಡೇ ನಾವು ಎಕ್ಸಿಟ್ ಆಗಬೇಕು. ಮಲೇಷ್ಯಾ ನೀವು ರೋಮ್ ಮಾಡೋದಕ್ಕೆ ಕಂಪಲ್ಸರಿಯಾಗಿ ಒಂದು ಸಿಮ್ ಬೇಕೇ ಬೇಕು. ಅದರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಸೆಲ್ಕಾಮ್ ಅಥವಾ ಟ್ಯೂನ್ ಟಾಕ್ಸ್. ನಾವು ಸೆಲ್ಕಾಮನ್ನು ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ವಿ. 7 days ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಡಾಟಾ ಎಲ್ಲ ಬೆಸ್ಟ್ ಡೀಲಲ್ಲಿ ಸಿಕ್ತು 585 rupeesಗೆ. ನೀವು ಕ್ಲೂಕಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೆಲ್ಕಾಮ್ ಅಥವಾ ಟ್ಯೂನ್ ಟಾಕ್ಸ್ ಬೆಸ್ಟ್ ಅಂತ ಹೇಳ್ತೀನಿ, ಅದನ್ನೇ ನೀವು ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಮ್ಮನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ನಾವು ಫ್ರೆಶ್ನಪ್ಪು ಸಹ ಆಗಿ ಹೋಟೆಲ್ ಕಡೆಗೆ ಗ್ರ್ಯಾಬನ್ನು ಬುಕ್ ಮಾಡ್ಕೊಂಡು ಹೋದ್ವಿ. ಸಿಮ್ ಸಿಕ್ಕಿದ ತಕ್ಷಣ ಇಮಿಡಿಯೇಟಾಗಿ ಆ್ಯಕ್ಟಿವೇಟ್ ಆಗೋಯ್ತು. ಅಲ್ಲೇ ನಾವು ಒಂದು ಗ್ರ್ಯಾಬ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕ್ಯಾಬನ್ನು ಬುಕ್ ಮಾಡ್ಕೊಂಡ್ವಿ ಏರ್ಪೋರ್ಟಿಂದ ನಮ್ಮ ಹೋಟೆಲ್ಗೆ ಹೋಗೋದಕ್ಕೆ. ಇಲ್ಲಿ ನೀವು ಬಸ್ಸಲ್ಲೂ ಸಹ ಹೋಗ್ಬೋದು. ಲೆವೆಲ್ 1ಗೆ ಬಂದರೆ ನೀವು ಕ್ಯಾಬನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಇಲ್ಲೇ ಬಸ್ ಫೆಸಿಲಿಟಿನೂ ಸಹ ಇದೆ. ಇಲ್ಲಿ ನೋಡ್ತಾ ಇರುವಂಥ ಕೌಂಟರ್ಸಲ್ಲಿ ನೀವು ಬಸ್ಸನ್ನು ಸಹ ಇಲ್ಲಿಂದ
KL ಸೆಂಟರ್ಗೆ ಬಸ್ ಬುಕ್ ಮಾಡಿಕೊಂಡು ಹೋಗ್ಬೋದು. ಮತ್ತು ನೀವು KL ಸೆಂಟರಿಂದ ನಿಮ್ಮ ಹೋಟೆಲ್ಗೆ ಕ್ಯಾಬನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ, ಅಥವಾ ಒಂದು ಲೋಕಲ್ ಮೆಟ್ರೋನ ಕ್ಯಾಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಸಿಂಗಲ್ ಆಗಿದ್ದರೆ ಬಜೆಟಲ್ಲಿ ಹೋಗಬೇಕು ಅಂದರೆ ಬಸ್ಸನ್ನು ಬುಕ್ ಮಾಡಿಕೊಂಡು ಹೋಗ್ಬೋದು. ಜಸ್ಟ್ 15 to 16 ರಿಂಗೆಟ್ಸ್ ಆಗುತ್ತೆ ಇಲ್ಲಿಂದ ನಿಮಗೆ KL ಸೆಂಟ್ರಲ್ಗೆ ಹೋಗೋದಕ್ಕೆ. ಸೊ ನಾವು ಕ್ಯಾಬನ್ನು ಬುಕ್ ಮಾಡ್ಕೊಂಡ್ವಿ. ಗ್ರ್ಯಾಬ್ ಅನ್ನೋ ಆ್ಯಪಿಂದ ಕ್ಯಾಬನ್ನು ಇಲ್ಲಿಂದ ನಮ್ಮ ಹೋಟೆಲ್ 99, ನಾವು ಸ್ಟೇ ಇದ್ದಂಥ ಹೋಟೆಲ್ ಹೆಸರು ಹೋಟೆಲ್ 99, ಅಲ್ಲಿಗೆ ಗ್ರ್ಯಾಬ್ ಅನ್ನು ಬುಕ್ ಮಾಡ್ಕೊಂಡ್ವಿ. 92 ರಿಂಗೆಟ್ಸ್ ಆಯಿತು. 82 ರಿಂಗೆಟ್ಸ್ ಪ್ಲಸ್ 10 ಟೋಲ್ ಎರಡು ಸೇರಿ 92 ರಿಂಗೆಟ್ಸ್ ಆಯಿತು. ಸೊ ನಾವು ಅಲ್ಲಿಂದ ನಮ್ಮ ಹೋಟೆಲ್ಗೆ ಬರೋದಕ್ಕೆ ಆಲ್ಮೋಸ್ಟ್ 45 to 50 ಮಿನಿಟ್ಸ್ ಆಯಿತು. ಸೊ ಫ್ಲೈಟ್ ಬುಕ್ಕಿಂಗ್ಸ್ಗೆ ನೀವು ಸ್ಕೈ ಸ್ಕ್ಯಾನರ್, ಗೂಗಲಲ್ಲಿ ಹೋಗಿ ಸ್ಕೈ ಸ್ಕ್ಯಾನರನ್ನು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಬಜೆಟ್ ಏರ್ಲೈನ್ಸ್ ಯಾವುದಿದೆ ಅಂತ ಫಸ್ಟಿಂದ ತೋರಿಸುತ್ತೆ. ನಿಮಗೆ ಬಜೆಟ್ ಫ್ಲೈಟ್ ಬೇಕು ಅಂದರೆ ಏರ್ ಏಷ್ಯಾದಲ್ಲಿ ಬುಕ್ ಮಾಡ್ಕೋಬೋದು, ಅಥವಾ ಮಲೇಷಿಯನ್ ಏರ್ಲೈನ್ಸ್ ಇದೆ, ಬಾತಿಕ್ ಏರ್ ಇದೆ, ಇಂಡಿಗೋ ಇದೆ. ಬಜೆಟ್ ಏರ್ಲೈನ್ಸ್ ಆದರೆ ನೀವು ಏರ್ ಏಷ್ಯಾನೇ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಏರ್ ಏಷ್ಯಾದಲ್ಲಿ ಜಸ್ಟ್ 7 kg ಕ್ಯಾಬಿನ್ ಬ್ಯಾಗ್ ಅಲೋ ಮಾಡ್ತಾರೆ. ಲಗೇಜ್ ಎಕ್ಸ್ಟ್ರಾ ಬೇಕು ಅಂದರೆ ಪೇ ಮಾಡಿ ಪರ್ಚೇಸ್ ಮಾಡಬೇಕು, ಮತ್ತು ಮೀಲ್ಸ್ ಬೇಕು ಅಂದರೂ ಪೇ ಮಾಡಿ ಪರ್ಚೇಸ್ ಮಾಡಬೇಕು. ಮಲೇಷ್ಯಾ ಏರ್ಲೈನ್ಸಲ್ಲಾದರೆ ನಿಮಗೆ ಫುಡ್ಡು ಲಗೇಜು ಫ್ರೀ ಮತ್ತು ಎಕ್ಸ್ಟ್ರಾ ಇರುತ್ತೆ. ನಾವು ಸ್ಕೈ ಸ್ಕ್ಯಾನರಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಗೋ ಅಬಿಬೋ ಆ್ಯಪಲ್ಲಿ ಚೀಪೆಸ್ಟ್ ಫ್ಲೈಟ್ಸ್ ಇತ್ತು ಏರ್ ಏಷ್ಯಾಗೆ. ಸೊ 44,000ಗೆ 3 ಪರ್ಸನ್ಸ್ ನಾವು ಅಪ್ ಆ್ಯಂಡ್ ಡೌನ್ ಫ್ಲೈಟ್ಸನ್ನು 3.5 months ಬಿಫೋರೇ ಬುಕ್ ಮಾಡಿದ್ವಿ. ಸೊ ಏರ್ಪೋರ್ಟಿಂದ ಹೋಟೆಲ್ಗೆ ಬರೋದಕ್ಕೆ ಆಲ್ಮೋಸ್ಟ್ ನಮಗೆ 50 ಮಿನಿಟ್ಸ್ ಆಯಿತು. ಹೋಟೆಲ್ ಚೆಕ್ ಇನ್ ಟೈಮ್ 2 PM ಇದ್ದಿದ್ದರಿಂದ ಲಾಬಿಯಲ್ಲಿ ಹೋಗಿ ಒಂದು ಲಗೇಜ್ ಎಲ್ಲ ಡ್ರಾಪ್ ಮಾಡಿಬಿಟ್ಟು ಇನ್ನಷ್ಟು ಟೈಮ್ ಇತ್ತು ಅಂತ ಹೇಳಿ ನಾವು ಸೈಟ್ ಸೀಯಿಂಗ್ಗೆ ಹೊರಟ್ವಿ. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ. ಹೋಟೆಲ್ ಆಸುಪಾಸು ನಮಗೆ ಈ ರೀತಿ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಚೈನೀಸ್ ರೆಸ್ಟೋರೆಂಟ್ಗಳು, ಒಂದು ಈಟರಿ ಶಾಪ್ ಸಹ ಇತ್ತು. ಇದೇ ಲೈನಲ್ಲಿ ನಿಮಗೆ 4-5 ಹೋಟೆಲ್ ಸ್ಟೇ ಸಹ ಇದೆ. ನಾವಿದ್ದಂಥ ಹೋಟೆಲ್ 99 ಪುಡು ಚೈನಾ ಟೌನ್ ಏರಿಯಾದಲ್ಲಿದೆ. ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ಚೈನಾ ಟೌನ್ ಏರಿಯಾದಲ್ಲೇ ರೂಮ್ ಬುಕ್ ಮಾಡೋದು ಬೆಸ್ಟ್. ಇಲ್ಲಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ತುಂಬಾ ಸಿಗುತ್ತೆ. ಚೈನಾ ಟೌನಲ್ಲಿ ನಿಮಗೆ ತುಂಬಾ ಸೈಟ್ ಸೀಯಿಂಗ್ ಅಟ್ರಾಕ್ಷನ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸುಮಾರು ನೀವು ಇಲ್ಲೇ ಕವರ್ ಮಾಡಿಬಿಡ್ಬೋದು ಬೈ ವಾಕಲ್ಲೇ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಯಾವ ಏರಿಯಾದಲ್ಲಿ ಬುಕ್ ಮಾಡಿದ್ರು ಒಳ್ಳೆ ಚೈನೀಸ್ ಫುಡ್ ಮತ್ತು ಸೀ ಫುಡ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಹೋಟೆಲ್ ಲಾಬಿಯಲ್ಲಿ ಲಗೇಜನ್ನು ಡ್ರಾಪ್ ಮಾಡಿ ನಾವು ನೆಕ್ಸ್ಟ್ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋದ್ವಿ. ಫಸ್ಟ್ ಚೈನೀಸ್ ಬುದ್ಧಿಸ್ಟ್ ಟೆಂಪಲ್ಗೆ ಹೋಗಿ ಅಲ್ಲಿ ವಿಸಿಟನ್ನು ಮಾಡಿ, ಬ್ಯಾಕ್ ಸೈಡ್ ಇರುವಂಥ ಕ್ಯಾಂಟೀನ್ಗೆ ವಿಸಿಟ್ ಮಾಡಿ, ಅಲ್ಲಿ ನಮ್ಮ ಬ್ರಂಚನ್ನು ಮುಗಿಸ್ಕೊಂಡು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಪೆಟ್ರೋನಾಸ್ ಟ್ವಿನ್ ಟವರ್ಸ್ಗೆ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ಸೂರ್ಯ KLCC ಮಾಲು ಸಹ ವಿಸಿಟ್ ಮಾಡಿದ್ವಿ. ಆ ವಿಡಿಯೋ ನೆಕ್ಸ್ಟ್ ಬರ್ತಾ ಇದೆ. ಎಪಿಸೋಡ್ 2 ಅಲ್ಲಿ ಆ ಫುಲ್ ವಿಡಿಯೋ ನೀವು ನೋಡ್ಬೋದು. ಈ ಮಲೇಷ್ಯಾ ಸೀರೀಸ್ನ ಮಿಸ್ ಮಾಡದೆ ವಾಚ್ ಮಾಡಿ. ಕಂಪ್ಲೀಟ್ 3 nights 4 days ಟ್ರಿಪ್ ಐಟನರಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.